ಅಂಕೋಲದ ಬಾಸ್ಕೋಡ್ದ ಯುವತಿ ಪೃಥ್ವಿ ದೇವಾನಂದ್ ಗಾಂವ್ಕರ್ ಅವರು ಭಾರತೀಯ ಸೇನೆಯಲ್ಲಿ ಅಧಿಕಾರಿಯಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಅಂಕೋಲಾ ಪಟ್ಟಣದ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದ ಸ್ವರ್ಣ ಉದ್ಯಾನವನದಲ್ಲಿರುವ ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ಸರಳ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಪೃಥ್ವಿ ಅವರ ಸಾಧನೆಯನ್ನು ಅಭಿನಂದಿಸಿ ವಕೀಲ ಹಾಗೂ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ನಾಯ್ಕ್ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹೆಸರಾಂತ ನಾಟಿ ವೈದ್ಯ ಹಾಗೂ ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಹನುಮಂತಗೌಡ ಅವರು ಖಾದಿಹಾರ ತೊಡಿಸಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಉಮೇಶ್ ನಾಯ್ಕ್, ಸ್ವಾತಂತ್ರ್ಯ ಹೋರಾಟಗಾರರ ಬೊಮ್ಮಯ್ಯ ರಾಕು ಗಾಂವ್ಕರ್ ಅವರ ಮೊಮ್ಮಗಳಾದ ಪೃಥ್ವಿ ಗಾಂವ್ಕರ್ ಅವರ ಸಾಧನೆ ಅಂಕೋಲಾ ತಾಲೂಕು ಹಾಗೂ ಉತ್ತರ ಕನ್ನಡ ಜಿಲ್ಲೆಗೆ ಮತ್ತು ಕರುನಾಡಿಗೆ ಹೆಮ್ಮೆಯ ಸಂಗತಿ. ಹೋರಾಟದ ಪರಂಪರೆಯ ಕುಟುಂಬದಿಂದ ಬಂದ ಯುವತಿ ಇಂದು ದೇಶ ಸೇವೆಗೆ ಆಯ್ಕೆಯಾಗಿರುವುದು ಸಂತಸದ ವಿಷಯ ಹಾಗೂ ನಮಗೆಲ್ಲ ಹೆಮ್ಮೆ ತಂದಿದೆ ಎಂದರು. ಸ್ವತಂತ್ರ ಹೋರಾಟದ ನೆಲಗಟ್ಟು, ಅದರಲ್ಲಿ ವಿಶೇಷವಾಗಿ ನಾಡೋರ ಸಮಾಜದವರು ನಮ್ಮ ದೇಶದ ಸಲುವಾಗಿ ತಮ್ಮ ಬಲಿದಾನವನ್ನು, ಕುಟುಂಬವನ್ನು ಕಳೆದುಕೊಂಡಂಥ ಒಂದು ಕುಟುಂಬ. ನಮಗೆ ಭಾಳ ಖುಷಿ ಆಗ್ತದೆ ಅಂತ ಹೇಳಿದ್ರೆ, ಸ್ವತಂತ್ರದ ಹೋರಾಟದ ಕುಟುಂಬದಿಂದ ಬಂದಂಥ ಅವರು ತಂದೆ ತಾಯಿ, ಅವರ ಅಜ್ಜ ಅಜ್ಜಿ ಎಲ್ಲ ಸ್ವತಂತ್ರ ಹೋರಾಟಗಾರರು. ಆ ಒಂದು ಹುಡುಗಿ ಕುಡಿ ಅದು ಸಹ ಈ ಸ್ವತಂತ್ರದ ಒಂದು ಇದಕ್ಕೆ ಹೋರಾಟಕ್ಕೆ ಇಳಿದಿದ್ದಾಳೆ ಅವಳು. ನಮಗೆ ಎಷ್ಟು ಖುಷಿ ಆಗ್ತದೆ ಅಂದರೆ, ದೇವಾನಂದ ನನ್ನ ಆತ್ಮೀಯ ಮಿತ್ರ. ನಿನ್ನೆ ನನಗೆ ಸುದ್ದಿ ಗೊತ್ತಾದ ತಕ್ಷಣ ಅವನನ್ನು ಫೋನ್ ಮಾಡಿದೆ. ನನಗೆ ಭಾಳ ಖುಷಿ ಆಯ್ತು. ಯಾಕಂದರೆ ಅಂಥವ್ರು ಬೇಕು ನಮಗೆ. ಸ್ವತಂತ್ರದ ಅಂದರೆ ಅಂಕೋಲವನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಹುಡುಗಿ ನಮಗೆ ಸಿಕ್ಕಿದ್ದಾಳಲ್ಲ, ಆ ಹೆಸರನ್ನು ಉಳಿಸ್ಕೊಂಡು ಹೋಗಬೇಕು. ಆ ದಿಶೆಯಲ್ಲಿ ಆ ಹುಡುಗಿಗೆ ದೇವರು ಒಳ್ಳೆ ಆರೋಗ್ಯ, ಆಯುಷ್ಯ ಕೊಡಲಿ. ತಂದೆ ದೇವಾನಂದ ಗಾಂವ್ಕರ್ ಮಾತನಾಡಿ, ನನ್ನ ಮಗಳ ಸಾಧನೆಯನ್ನು ಮೆಚ್ಚಿ ನಡೆಯುತ್ತಿರುವ ಮೊದಲ ಸನ್ಮಾನ ಇದಾಗಿದೆ. ಇದಕ್ಕಾಗಿ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ. ಊರು, ಸಮಾಜ, ತಾಲೂಕು ಹಾಗೂ ನಾಡಿನ ಅನೇಕರು ಹೆಮ್ಮೆ ಮತ್ತು ಅಭಿಮಾನದಿಂದ ಸಂಪರ್ಕಿಸಿ ಅಭಿನಂದಿಸುತ್ತಿರುವುದು ನಮ್ಮ ಕುಟುಂಬದ ಸಂತಸವನ್ನ ಮತ್ತಷ್ಟು ಹೆಚ್ಚಿಸಿದೆ. ಎಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳು ಎಂದರು. ನಮ್ಮ ಕುಟುಂಬದವರು ನಿಜವಾಗಿಯೂ ನಮಗೆ ಇದೊಂದು ಸಂತಸದ ಕ್ಷಣ. ಮೊದಲನೇದಾಗಿ ಸ್ವಾತಂತ್ರ್ಯ ಸಂಗ್ರಾಮದ ಸ್ಮಾರಕ ಭವನದ ಮುಂದುಗಡೆ ಗಾಂಧೀಜಿ ಪ್ರತಿಮೆಯ ಕೆಳಗೆ ಒಂದು ಈ ದೇಶ ಸೇವೆಗೆ ಅಣಿಯಾಗಿರುವ ನಮ್ಮ ಮಗಳು ಪೃಥ್ವಿ ಗಾಂವ್ಕರ್ ಅವರಿಗೆ ಈ ಮೂರು ನನ್ನ ಸಹೋದರರು ಕೂಡಿ ಒಂದು ಆತ್ಮೀಯ ಗೌರವವನ್ನು ನೀಡಿದ್ದಾರೆ. ಇದು ಅವಳ ಈ ಒಂದು ಸಾಧನೆಗೆ ಪ್ರಥಮ ಗೌರವವಾಗಿದೆ. ಅವಳು ಹೇಳಿದಂತೆ, ಈ ಒಂದು ನನ್ನ ಕೈಲಾದಷ್ಟು ನಾನು ಈ ಮುಂದೆ ಈ ಫೀಲ್ಡಿಗೆ ಬರೋರಿಗೆ ಹೆಚ್ಚಿನ ಒಂದು ಮಾಹಿತಿ, ಇನ್ಫಾರ್ಮೇಷನನ್ನು ಕೊಡ್ತಾ ಅಂತ ಹೇಳಿದ್ದಾರೆ. ನಮ್ಮ ಒಂದು ದೃಷ್ಟಿಯಲ್ಲೂ ನಮ್ಮ ತಂದೆಯವರ ವಿಚಾರಗಳು ಹಾಗೆ ಇತ್ತು, ನಮ್ಮ ವಿಚಾರಗಳು ಅದೇ ರೀತಿ ಇದೆ. ಅಂದರೆ ಎನ್ಕರೇಜ್ ಮಾಡಬೇಕು, ನಾವು ಉತ್ತೇಜನವನ್ನು ಕೊಟ್ಟರೆ ಮಾತ್ರ ಮಕ್ಕಳಿಗೆ, ಇಂದಿನ ಮಕ್ಕಳಿಗೆ ಅವರಲ್ಲಿ ಸಾಕಷ್ಟು ಪ್ರತಿಭೆ ಇದೆ. ಅವರಿಗೆ ಈ ಉತ್ತೇಜನವನ್ನು ಕೊಟ್ಟರೆ ಅವರು ಭಾವಿ ಪ್ರಜೆಗಳಾಗಿ ಉನ್ನತ ಹುದ್ದೆಯನ್ನು ಅಲಂಕರಿಸಿ. ಹನುಮಂತಗೌಡ ಮಾತನಾಡಿ, ದೇಶ ಸೇವೆಯ ಮಾತು ಕಾರ್ಯಕ್ಕೆ ಅಣಿಯಾಗುತ್ತಿರುವ ನಮ್ಮ ತಾಲೂಕಿನ ಹೆಮ್ಮೆಯ ಕುವರಿ ಪೃಥ್ವಿ ಭವಿಷ್ಯದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಗಳಿಸಿ ನಾಡಿನ ಕೀರ್ತಿ ಬೆಳಗಲಿ ಎಂದು ಶುಭ ಹಾರೈಸಿದರು. ಅಂಕೋಲಾ ತಾಲೂಕಿಗೆ ಹೆಮ್ಮೆ ತರುವಂಥ ಒಂದು ವಿಷಯ ನಮಗೆ ನಮ್ಮ ವಕೀಲರು ಹೇಳಿದರು, ಮತ್ತು ಕುಟುಂಬ ಕೂಡ ನಮಗೆ ಬೆಳಿಗ್ಗೆ ಹೇಳಿದರು. ಬಹಳ ಖುಷಿ ಆಯಿತು. ಉಮೇಶ್ ನಾಯ್ಕ ಹೇಳಿದ ಹಾಗೆ, ಅಂಕೋಲದ ಒಂದು ಹೋರಾಟದ ಒಂದು ಸ್ವಾತಂತ್ರ್ಯದ ಹೋರಾಟದ ಕಿಚ್ಚಿನಲ್ಲಿ ನಮ್ಮ ನಾಡೋರ ಸಮಾಜದವರು ಬಹಳ ಮುಂಚೂಣಿಯಲ್ಲಿದ್ದು, ನಮ್ಮ ಅಂಕೋಲದ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಒಂದು ದೊಡ್ಡ ಇತಿಹಾಸ ಆಗಲಿಕ್ಕೆ ಅವರು ಕಾರಣಕರ್ತರು. ಆ ಒಂದು ನೆಲದಲ್ಲಿ ಇವತ್ತಿಗೆ ನಮ್ಮ ದೇವಾನಂದನವರು ಕೂಡ ಒಂದು ಟೆಂಪಲ್ ಟ್ರಸ್ಟಿಯಾಗೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೂ ನಾವು ಅವರ ಹೋರಾಟದ ಹಿನ್ನೆಲೆಯಿಂದ ಬಂದವರು. ಆ ಒಂದು ಹಿನ್ನೆಲೆಯಿಂದ ಬಂದ ಅವರ ಹುಡುಗಿಗೆ ಈಗ ಈ ಒಂದು ರಾಷ್ಟ್ರದ ಒಂದು ರಕ್ಷಣೆಗೆ ತೊಡಗಿಕೊಂಡದ್ದು ಬಹಳ ಖುಷಿ ತಂದಿದೆ. ದೇಶ ಸೇವೆಯ ಕನಸು ಕಂಡು ನನಸು ಮಾಡಿಕೊಂಡ ಬಹುಮುಖ ಪ್ರತಿಭೆ ಪೃಥ್ವಿ ಸ್ವಾತಂತ್ರ್ಯ ಹೋರಾಟದ ನೆಲದ ಹೆಮ್ಮೆಯ ಪರಂಪರೆಯನ್ನು ಮುಂದುವರಿಯುವಂತೆ ಭಾರತೀಯ ಸೇನೆಯ ಅಧಿಕಾರಿಯಾಗಿ ಆಯ್ಕೆಯಾಗಿದ್ದು, ಗಾಂಧಿ ಪ್ರತಿಮೆ ಎದುರು ನಡೆದ ಈ ಸನ್ಮಾನ ದೇಶ ಸೇವೆಯ ಸಂಕಲ್ಪಕ್ಕೆ ಸಲ್ಲಿಸಿದ ಗೌರವದಂತಿದೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪೃಥ್ವಿ ಗಾಂವ್ಕರ್, ದೇಶ ಸೇವೆ ಮಾಡಬೇಕು ಎಂಬುದು ಬಾಲ್ಯದಿಂದಲೂ ನನ್ನ ಕನಸಾಗಿತ್ತು. ಈ ಗುರಿ ಸಾಧಿಸುವಲ್ಲಿ ತಂದೆ ತಾಯಿ, ಸಹೋದರ ಹಾಗೂ ಕುಟುಂಬದವರು ನೀಡಿದ ಪ್ರೀತಿ ಮತ್ತು ಬೆಂಬಲ, ಗೆಳತಿಯರು ಸೇರಿದಂತೆ ಸಹಾಯ ಸಹಕಾರ, ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ನೀಡಿದ ಗುರು ಹಿರಿಯರ ಪಾತ್ರ ಬಹಳ ದೊಡ್ಡದು. ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾನು ಕೃತಜ್ಞಳಾಗಿದ್ದೇನೆ. ನನ್ನನ್ನು ನೋಡಿ ಕಲಿಯಿರಿ ಎಂದು ಹೇಳುವುದಿಲ್ಲ, ಆದರೆ ಯಾರಿಗಾದರೂ ದೇಶ ಸೇವೆಯ ಕನಸು ಹಾಗೂ ಸ್ವ ಇಚ್ಛೆ ಇದ್ದರೆ ನನ್ನ ಕೈಲಾದಷ್ಟು ತಿಳುವಳಿಕೆಯನ್ನು ಹಂಚಿಕೊಳ್ಳಲು ಸದಾ ಸಿದ್ಧಳಿದ್ದೇನೆ ಎಂದು ಪೃಥ್ವಿ ಹೇಳಿದರು.
ಇದು ನನ್ನ ಕನಸಾಗಿತ್ತು ಇದು ಮಾಡಬೇಕಂತ. ನಾನು ಜಾಸ್ತಿ ಬೇರೆಯವ್ರ ಬಗ್ಗೆ ವಿಚಾರ ಮಾಡಿ ಇದು ಮಾಡಿದ್ದಲ್ಲ. ನಾನು ಖುಷಿಯಾಗಿರ್ತೇನೆ ಈ ಫೀಲ್ಡಿಗೆ ಹೋದರೆ ಅಂತ ಮಾಡಿದ್ದು. ಪೇರೆಂಟ್ಸ್ ಎವ್ರಿ ಟೈಮ್ ಅವ್ರು ಸಪೋರ್ಟಿವ್ ಇದ್ದರು, ಅಪ್ಪ ಅಮ್ಮ ಅಣ್ಣ, ನನ್ನ ಫ್ರೆಂಡ್ಸು ಸ್ವಲ್ಪ ಜನ ಫುಲ್ ಸಪೋರ್ಟಿವ್. ಅವ್ರಿಗೆ ಗೊತ್ತಿತ್ತು ನನ್ನ ಚೈಲ್ಡ್ಹುಡ್ ಡ್ರೀಮ್ ಅಂತ. ಆ್ಯಂಡ್ ಈಗ ತುಂಬ ಖುಷಿ ಆಗ್ತದೆ, ಎಲ್ಲರಿಗೂ ಗೊತ್ತಾಗಿದೆ. ನಾನು ಆಸೆ ಪಡ್ತೇನೆ ಈ ಫೀಲ್ಡಲ್ಲಿ ಇನ್ನೂ ಜನ ಬರಬೇಕು ನಮ್ಮ ಕಡೆಯವರು. ಯಾರೂ ಇಲ್ಲ ಫಸ್ಟ್ ಒನ್ ಅಂತ ನನಗೆ ಗೊತ್ತು ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ. ಒಂದು ಇನ್ಫಾರ್ಮೇಷನ್ ತೆಗಿಲಿಕ್ಕೂ ಕಷ್ಟ ಇತ್ತು. ಅದಕ್ಕೆ ಈಗ ಯಾರಿಗೇ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿರಿ, ನಾನು ಹೆಲ್ಪ್ ಮಾಡ್ತೇನೆ. ಇದಕ್ಕೆ ಏನಾದರೂ ಹೆಲ್ಪ್ ಬೇಕಂದರೆ. ಒಬ್ಬರು ಮಾಡಿದ್ದಾರೆ ಅಂತ ಮಾಡಬೇಡಿ, ನಿಮಗೆ ಇಷ್ಟ ಇದೆ, ನಿಮಗೆ ಖುಷಿ ಕೊಡ್ತದೆ ಅಂದರೆ ಮಾಡಿ ಅಷ್ಟೇ. ಈ ಸಂದರ್ಭದಲ್ಲಿ ಪೃಥ್ವಿಯವರ ತಾಯಿ ವನಿತಾ ಗಾಂವ್ಕರ್ ಹಾಗೂ ಸಹೋದರ ಭರತ ಗಾಂವ್ಕರ್ ಉಪಸ್ಥಿತರಿದ್ದರು. ಯಕ್ಷಗಾನ ಕ್ರೀಡೆ, ಸಂಘಟನೆ, ಶಿಕ್ಷಣ ಹಾಗೂ ನಾಯಕತ್ವ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿರುವ ಪೃಥ್ವಿ ದೇಶ ಸೇವೆಯ ಕನಸಿನ ಹಾದಿಯಲ್ಲಿ ಪರಿಶ್ರಮ ಪಟ್ಟು ಸಾಗಿ ಬಂದು ತನ್ನಜ್ಜ ಬಹುಮುಖಿ ವ್ಯಕ್ತಿತ್ವದ ಸ್ವಾತಂತ್ರ್ಯ ಯೋಧ ಬೊಮ್ಮಯ್ಯ ನಾಲ್ಕು ನಾಯಕ ಕುಟುಂಬದ ಅದ್ವಿತೀಯ ಪ್ರತಿಭೆಯಾಗಿ ಮೂಡಿಬಂದಿದ್ದಾರೆ. ಈ ಮೂಲಕ ಸ್ವಾತಂತ್ರ್ಯ ಹೋರಾಟದ ನೆಲವಾದ ಬಾಸಗೋಡ ಊರು ಹಾಗೂ ಕರ್ನಾಟಕದ ಬಾರ್ಡೋಲಿ ಎಂಬ ಹೆಮ್ಮೆಯ ಪರಂಪರೆಯನ್ನು ಮುಂದುವರಿಸುವಂತೆ ಭಾರತೀಯ ಸೇನೆಯ ಅಧಿಕಾರಿಯಾಗಿ ಆಯ್ಕೆಯಾಗಿರುವ ಪೃಥ್ವಿಯವರಿಗೆ ಗಾಂಧಿ ಪ್ರತಿಮೆ ಎದುರು ನಡೆದ ಈ ಸನ್ಮಾನ ದೇಶ ಸೇವೆಯ ಸಂಕಲ್ಪಕ್ಕೆ ಸಲ್ಲಿಸಿದ ಅರ್ಥಪೂರ್ಣ ಗೌರವವಾಗಿ ಗಮನ ಸೆಳೆಯಿತು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.